ನಮಸ್ಕಾರ ಸ್ನೇಹಿತರೆ, ಆನಂದದ ಅಡುಗೆಗೆ ಸ್ವಾಗತ. ನಾವು ಇಂದು ಬಿಸಿಬೇಳೆಬಾತ್ ಮಾಡುವುದು ಹೇಗೆ ಎಂದು ನೋಡೋಣ. ಪಾತ್ರೆಗೆ 1 ಲೋಟ ಅಕ್ಕಿ. ನಾವು ಇಲ್ಲಿ ಸೋನಾ ಮಸೂರಿ ಅಕ್ಕಿಯನ್ನು ಉಪಯೋಗಿಸಿದ್ದೇವೆ. 3/4 ಲೋಟ ತೊಗರಿ ಬೇಳೆಯನ್ನು ಹಾಕಿ ನೀರಲ್ಲಿ 2ರಿಂದ 3 ಬಾರಿ ತೊಳೆದುಕೊಳ್ಳಿ. ತೊಳೆದುಕೊಂಡ ಅಕ್ಕಿ ಮತ್ತು ತೊಗರಿ ಬೇಳೆಯನ್ನು ಕುಕ್ಕರ್ಗೆ ಹಾಕಿ 5 ಲೋಟ ನೀರು, 1/4 ಟೀ ಸ್ಪೂನ್ ಅರಿಶಿಣ, 1 ಕಪ್ ಕ್ಯಾರೆಟ್, 1 ಕಪ್ ಬೀನ್ಸ್, 1 ಕಪ್ ನವಿಲುಕೋಸು, 1 ಕಪ್ ಟೊಮ್ಯಾಟೊ, 1 ಸಣ್ಣ ಈರುಳ್ಳಿ, 1 ಕ್ಯಾಪ್ಸಿಕಮ್, 1 ಕಪ್ ಬಟಾಣಿ, 1 ಕಪ್ ಡಬಲ್ ಬೀನ್ಸ್ ಹಾಕಿ ಕುಕ್ಕರ್ ಮುಚ್ಚಿ 2 ವಿಸಿಲ್ ಕೂಗಿಸಿ. ಪ್ಯಾನ್ಗೆ ಅರ್ಧ ಟೀ ಸ್ಪೂನ್ ತುಪ್ಪ, 2 ಇಂಚ್ ಚಕ್ಕೆ, 3 ಲವಂಗ, 1 ಯಾಲಕ್ಕಿ, 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ ಹಾಕಿ ಫ್ರೈ ಮಾಡಿ. ಈಗ ಇದಕ್ಕೆ 1/4 ಟೀ ಸ್ಪೂನ್ ಕಾಳು ಮೆಣಸು, 1/4 ಟೀ ಸ್ಪೂನ್ ಮೆಂತ್ಯೆ, 1 ಟೀ ಸ್ಪೂನ್ ಜೀರಿಗೆ, 2 ಟೀ ಸ್ಪೂನ್ ಧನಿಯಾ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ತೆಗೆದಿಡಿ. ಅದೇ ಪ್ಯಾನ್ಗೆ 20 ಬ್ಯಾಡಿಗೆ ಮೆಣಸು, 10 ಗುಂಟೂರು ಮೆಣಸು ಹಾಕಿ ಸ್ಲೋ ಫ್ಲೇಮಲ್ಲಿ ಫ್ರೈ ಮಾಡಿ. ಸ್ವಲ್ಪ ಕರಿಬೇವು, ಕಾಲು ಟೀ ಸ್ಪೂನ್ ಹಿಂಗು, ತೆಗೆದಿಟ್ಟ ಮಸಾಲೆಯನ್ನು ಹಾಕಿ 1/4 ಟೀ ಸ್ಪೂನ್ ಜಾಯಿಕಾಯಿ ಹಾಕಿ ಫ್ರೈ ಮಾಡಿ. ಸ್ಟವ್ ಆಫ್ ಮಾಡಿ. ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ನಾವು ಮಾಡಿದ ಮಸಾಲೆಗೆ 1/2 ಕಪ್ ಬಿಸಿಬೇಳೆಬಾತ್ ಪೌಡರ್ ಸಿದ್ಧವಾಗಿದೆ. ಈಗ ಮಿಕ್ಸಿ ಜಾರ್ಗೆ 1 ಕಪ್ ತೆಂಗಿನಕಾಯಿ ತುರಿ, ಅರ್ಧ ಕಪ್ ಬಿಸಿಬೇಳೆಬಾತ್ ಪೌಡರ್, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಬಿಕೊಳ್ಳಿ. ಈಗ ಬೇಯಿಸಿದ ಅಕ್ಕಿ ಮತ್ತು ತರಕಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಂಡ ಮಸಾಲೆ ಹಾಕಿ ಕುದಿಯಲು ಬಿಡಿ. ಮಸಾಲೆ ಫ್ರೈ ಮಾಡಿದ ಪ್ಯಾನ್ಗೆ 1 ಟೀ ಸ್ಪೂನ್ ಎಣ್ಣೆ, 1 ಟೀ ಸ್ಪೂನ್ ತುಪ್ಪ, ಉದ್ದಕ್ಕೆ ಹೆಚ್ಚಿದ 3 ಈರುಳ್ಳಿ ಹಾಕಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆದ ನಂತರ ಈರುಳ್ಳಿಯನ್ನು ಸೈಡ್ ಮಾಡಿ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡಿ. ಈಗ ಕುದಿಯುತ್ತಿರುವ ಬಿಸಿಬೇಳೆಬಾತ್ಗೆ ಫ್ರೈ ಮಾಡಿದ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕಿ ಮಿಕ್ಸ್ ಮಾಡಿ.